ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಿರಣ್ ಬುದ್ಧಿ ಜೊತೆ. ಕಾಲೇಜಲ್ಲಿ ಇದ್ದಾಗ ನಂದೊಂದೇ ಗೋಳು, ಯಾವಾಗ ಕೆಲಸ ಸೇರ್ಕೊಂತೀನೋ, ದುಡ್ಡು ಮಾಡ್ತೀನೋ, ಲೈಫಲ್ಲಿ ಸೆಟ್ಲ್ ಆಗ್ತೀನೋ ಅಂತ. ಈ ಕೆಲ್ಸಕ್ಕೆ ಸೇರಿದ ಮೇಲೆ ಅನಿಸ್ತಾ ಇದೆ ಲೈಫ್ ಎಷ್ಟು ಮಿಷನರಿ ಆಗ್ಬಿಟ್ಟಿದೆಲ್ಲ ಈ ವರ್ಷಗಳಲ್ಲಿ ಅಂತ. ಕಾಲೇಜಲ್ಲಿ ಇದ್ದಾಗ ನಮ್ಮ ಹತ್ರ ದುಡ್ಡಿಲ್ಲ ಅಂದರು, ಫ್ರೆಂಡ್ಸ್ ಇದ್ರು, 50 ರೂಪಾಯಿ ಇದ್ರೆ 5 ಜನ ಶೇರ್ ಮಾಡ್ಕೊಳ್ತಿದ್ವಿ. ಇವಾಗ 50 ರೂಪಾಯಿ ಇದ್ರು ಶೇರ್ ಮಾಡಕ್ಕೆ ಫ್ರೆಂಡ್ಸ್ ಇಲ್ಲ. ಹಂಗಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಯಾರು ಈಗ ಟಚಲ್ಲೇ ಇಲ್ಲ ಅಂತ ಅಲ್ಲ. ಅವಾಗ ಡೈಲಿ ನಮ್ಮ ಜೊತೆಲಿ ಇರ್ತಿದ್ದಿದ್ದು ಫ್ರೆಂಡ್ಸು ಇವಾಗ 6 ತಿಂಗಳಿಗೆ, ವರ್ಷಕ್ಕೆ ಹಿಂಗೆ ಸಿಗ್ತಿದ್ದಾರೆ. ಕಾಲೇಜಲ್ಲಿದ್ದಾಗ ನಮಗೆ ಫನ್ನಿಗೆ, ಎಂಟರ್ಟೈನ್ಮೆಂಟಿಗೆ ಏನೂ ಕೊರತೆ ಇರಲಿಲ್ಲ. ನಾವು ಕಾಲೇಜ್ ಲೈಫ್ನ ಫುಲ್ಲೆಸ್ಟಾಗಿ ಎಂಜಾಯ್ ಮಾಡಿದ್ವಿ. ಬಟ್ ಇವಾಗ ಅದೆಲ್ಲ ಆ ಕ್ಷಣಗಳೆಲ್ಲ ಮೆಮೊರೀಸ್, ಅದೆಲ್ಲ ಮೆಮೊರೀಸ್ ಆಗಿ ಮಾತ್ರ ಉಳಿದಿದೆ. ಕಾಲೇಜಲ್ಲಿ ಓದ್ತಾ ಇರೋ ನನ್ನ ಜೂನಿಯರ್ಸಿಗೆಲ್ಲ ನಂದೊಂದು ಸಜೆಷನ್ನು, ನೀವೇನು ಕಾಲೇಜಲ್ಲಿ ಈಗ ಈ ಮೂಮೆಂಟ್ಸ್ನೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ದೀರಲ್ಲ, ಈ ಮೂಮೆಂಟ್ ಮಾತ್ರ ನಿಮ್ಮ ಲೈಫ್ ಟೈಮ್ ಚೆರಿಷ್ ಮಾಡೋ ಅಂತ ಮೆಮೊರೀಸ್ ಆಗಿ ಉಳಿಯೋದು. ಆದಷ್ಟು ಕಾಲೇಜ್ನ ಲೈಫ್ನ ಎಂಜಾಯ್ ಮಾಡಿ. ಗೊತ್ತಿಲ್ಲದೆ ಇರೋ ನಾಳೆಗಳ ಬಗ್ಗೆ ಯೋಚನೆ ಮಾಡಿ ಕಾಲೇಜ್ ಲೈಫ್ನ ಹಾಳು ಮಾಡ್ಕೋಬೇಡಿ, ವೇಸ್ಟ್ ಮಾಡ್ಕೋಬೇಡಿ. ಕಾಲೇಜ್ ಲೈಫ್ನ ಫುಲ್ಲೆಸ್ಟಾಗಿ ಎಂಜಾಯ್ ಮಾಡಿ, ಚೆನ್ನಾಗಿ ಓದ್ಕೊಳ್ಳಿ. ಇವಾಗ ಏನು ನೀವು ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊತೀರಲ್ಲ, ಈಗ ಏನು ನಿಮ್ಮ ಜೊತೆ ಇದಾರಲ್ಲ ಫ್ರೆಂಡ್ಸು, ಅವ್ರು ಮಾತ್ರನೇ ಕೊನೆಗೆ ಉಳಿಯೋದು.